ಎಲ್ರಿಗೂ ನಮಸ್ಕಾರ. ಕನ್ನಡ ಸೀರಿಯಲ್ ಇಂಡಸ್ಟ್ರಿಗೆ ಇವತ್ತೊಂದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನಮ್ಮೆಲ್ಲರ ಫೇವ್ರೆಟ್ ನಟಿ ಅಂಕಿತಾ ಅಮರ್ ಅವರು ಫಿಲ್ಮ್‌ಫೇರ್ ಅವಾರ್ಡ್ ಗೆದ್ದು ಎಲ್ಲರ ಮನ ಸೆಳೆದಿದ್ದಾರೆ. ಅವರ ಜರ್ನಿ ಮತ್ತು ಅವಾರ್ಡ್ ಯಾಕೆ ಸ್ಪೆಷಲ್ ಅಂತ ಡೀಟೇಲ್ ಆಗಿ ನೋಡ್ಕೊಂಬರೋಣ ಬನ್ನಿ. ಅಂಕಿತಾ ಅವರು ಮನೆ ಮಾತಾದದ್ದು ಸೂಪರ್ ಹಿಟ್ ಸೀರಿಯಲ್ ನಮ್ಮನೆ ಯುವರಾಣಿ ಮೂಲಕ. ಈ ಸೀರಿಯಲಲ್ಲಿ ಅವರು ಆ್ಯಕ್ಟಿಂಗ್ ತುಂಬ ನ್ಯಾಚುರಲ್ ಆಗಿ ಇತ್ತು ಮತ್ತು ಆಡಿಯನ್ಸ್ ಈಸಿಲಿ ಕನೆಕ್ಟ್ ಆಗಿದ್ರು. ಶಾರ್ಟ್ ಟೈಮ್ನಲ್ಲಿ ಅವರು ಸ್ಟ್ರಾಂಗ್ ಫ್ಯಾನ್ ಬೇಸ್ನ ಬಿಲ್ಡ್ ಮಾಡಿದರು ಅಂತಲೇ ಹೇಳ್ಬೋದು. ಇವರು ಆ್ಯಕ್ಟಿಂಗ್ ಜೊತೆ ರಿಯಾಲಿಟಿ ಶೋ ಹಾಡು ಬಾ ಕೋಗಿಲೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿತ್ತು. ಅದರಲ್ಲಿ ಕೂಡ ಆ್ಯಂಕರಿಂಗ್ ಮಾಡಿ ತುಂಬಾ ಎಲ್ಲರ ಫೇವ್ರೆಟ್ ಆಗಿದ್ರು ಅಂತಲೇ ಹೇಳ್ಬೋದು. ಅವರ ಕಾನ್ಫಿಡೆನ್ಸ್ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಹೋಸ್ಟ್ ಆಗಿ ಆಡಿಯನ್ಸ್ಗೆ ಎಲ್ರಿಗೂ ಇಷ್ಟ ಆಗ್ತಾ ಇರುವಾಗಲೇ ಅವರು ಬ್ರೇಕಿಂಗ್ ಪಾಯಿಂಟ್ ಏನು ಅಂದರೆ ಅವರು ಮಾಡಿರೋ ಒಂದು ಮೂವಿ, ಅದು ರಕ್ಷಿತ್ ಶೆಟ್ಟಿ ಅವರ ಬ್ಯಾನರಲ್ಲಿ ಬಂದಿದೆ, ಇಬ್ಬನಿ ತಬ್ಬಿದ ಇಳೆಯಲ್ಲಿ. ಆ ಫಿಲ್ಮ್ ಅಂತೂ ನೀವೆಲ್ಲರೂ ನೋಡಿರ್ತೀರ. ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ ಕ್ಲೈಮ್ಯಾಕ್ಸಲ್ಲಂತೂ ನಮಗೆಲ್ರಿಗೂ ಕಣ್ಣೀರೇ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಫಿಲ್ಮಲ್ಲಿ ಅವರ ಆ್ಯಕ್ಟಿಂಗ್ ಎಷ್ಟು ಇಂಪ್ರೆಸಿವ್ ಆಗಿತ್ತು ಅಂದರೆ ಕ್ಯಾರೆಕ್ಟರ್ ಜೊತೆ ನಮ್ಮ ಎಮೋಷನ್ಸು ಅಷ್ಟೊಂದು ಚೆನ್ನಾಗಿ ಬೆರೆತಿತ್ತು. ಹಾಗೆ ಒಳ್ಳೆ ರಿವ್ಯೂಗಳ್ಸ್ ಕೂಡ ಬಂದಿತ್ತು. ಹೀಗೆ ಇತ್ತೀಚೆಗೆ ನಡೆದ ಫಿಲ್ಮ್‌ಫೇರ್ ಅವಾರ್ಡ್ ಫಂಕ್ಷನ್ನಲ್ಲಿ ಅವರು ಅವಾರ್ಡ್ ತಗೊಳ್ಳೋ ಮೂಮೆಂಟ್ ತುಂಬಾ ಸ್ಪೆಷಲ್ ಆಗಿತ್ತು. ಹಾಗೆ ಅವರು ಟ್ರೆಡಿಷ್ನಲ್ ಲುಕ್ಕಲ್ಲಿ ಒಂದು ಬ್ಯೂಟಿಫುಲ್ ಸ್ಯಾರಿಲಿ ಕೈ ತುಂಬ ಬಳೆ, ಹಣೆಗೆ ಬೊಟ್ಟು ಹಾಕ್ಕೊಂಡು ಹೋಗಿರೋದು ಅವರ ಸಿಂಪ್ಲಿಸಿಟಿನ ತೋರಿಸಿತ್ತು. ಈ ಫ್ಯಾನ್ಸ್ ಮತ್ತು ಇವರ ಫ್ಯಾನ್ಸ್ಗೆ ಇದೊಂದು ಒಳ್ಳೆ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಮ್ಮ ಕನ್ನಡ ಹೆಣ್ಮಕ್ಳು ಹೀಗೆ ಬೆಳೀಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.